ಯಾವ್ದು ಲೋಕಾಯುಕ್ತ ವರದಿ ಸಂತೋಷ್ ಹೆಗ್ಡೆ ಏನ್ ಕೊಟ್ಟಿದ್ದಾರೆ ನೋಡಿದೀರಾ? ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳಿ. ಲೋಕಾಯುಕ್ತ ನಾನು ದುಡ್ಡು ಹೊಡೆದೀನಿ ಅಂತ ಹೇಳಿಲ್ಲ. ನಾನು ಯಾವ 26-28 ಅರ್ಜಿಗಳು ಬಂದಿತ್ತು, ಅರ್ಜಿ ಆಗದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು. ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ. ಅದು ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ. ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ, ಏನು ಅಂತ ಆಕ್ಷನ್ ತಗೊಳಕ್ಕೆ. ಸತ್ತಿರೋ ಕೇಸ್ ಅದು. ಆ ಕೇಸ್ ಇಟ್ಕೊಂಡು ದಿನ ಅಲ್ಲಾಡಿಸ್ಕೊಂಡು ಕುಮಾರಸ್ವಾಮಿನೇನೋ ಮಾಡ್ತೀವಿ ಅಂದ್ರೆ ಏನು ಮಾಡೋದು? ನೋಡಪ್ಪ, ನಾನು ಯಾತಕ್ಕೆ ಮಾತು ಕೊಡಲಿ? ನನ್ನ ಕೈಲಿ ಇದೆಯಾ? ನಾನೇ ಜ್ಯೋತಿಷ್ಗಾರನ? ಸರ್ಕಾರ ಇಂಥ ಟೈಮಿಗೆ ತೆಗಿತೀನಿ ಅಂತ ಹೇಳಕ್ಕೆ ಯಾರು? 100 ಕೋಟಿ ಅಂದರೆ ಅದೆಂತಿದೆ? ಕಳ್ಳಪುರಿನ 100 ಕೋಟಿ ಅಂದರೆ ಅದು ಸಂಖ್ಯೆ ಗೊತ್ತಿದೆಯಾ? 100 ಕೋಟಿ ಅಂದರೆ ಎಷ್ಟಾಗುತ್ತೆ ಅಂತ? ಅಂದರೆ 50 ಜನಕ್ಕೆ ಎಷ್ಟು ಸಾವಿರ ಕೋಟಿ ಆಯಿತು? ಯಾರೋ ನಂಬ್ತಾರ? 5,000 ಕೋಟಿ ಒಂದು ಸರ್ಕಾರ ತೆಗಿಯೋಕ್ಕೆ ಏನು ಪ್ರಿಂಟ್ ಹಾಕೊಂಡು ಕೂತಾರ ನೋಟ್ನ? 5,000 ಕೋಟಿ. ಅಯ್ಯೋ, ಈಗ ನನ್ನ ಹೆಸರು ಹೇಳಲೇಬೇಕಾದ್ರೆ ಎಲ್ಲರಿಗೂ ನನ್ನ ಭಜನೆ ಮಾಡ್ತಾ ಇದ್ರೆ ತಿಂದನ್ನ ಅರಗಲ್ವಲ್ಲ ಅವ್ರು ಯಾರಿಗೂ. ಇಂಡಿಯನ್ ನೀವು ನೋಡಿದ್ರೆ ಕುಮಾರಸ್ವಾಮಿನೇ ಟಾರ್ಗೆಟ್ ಅವ್ರಿಗೆಲ್ಲ. ಯಾರು ಅವು ಯಾತಿಗೆ? ನಾನು ಅವ್ರನ್ನ ಕೇಳಬೇಕು, ನೀವು ನನ್ನ ಕೇಳೋದು ನಾನೇನು ಹೇಳಿ? 5 ವರ್ಷ ಸರ್ಕಾರ ಮಾಡ್ರಪ್ಪ ಅಂತ ಜನ ಹೇಳಿದ್ರೆ ದಿನ ಅವರ ಬದನೆ ಮಾಡಿದ್ರೆ ನಾನೇನು ಮಾಡೋಕ್ಕೈತಿ? ಸರ್ಕಾರ ಹೋಯ್ತಂತೆ ಅಂತೇಳಿ ಅವರೇ ಹೇಳ್ತಾ ಹೋದ್ರೆ